ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಶಿಕ್ತಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಸ್ಪೆಷಲ್ ಚಿಕನ್ ಕರಿ ಮಾಡೋದು ಹೇಗೆ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿರೋಂಥ ಈ ಚಿಕನ್ ಕರಿ ಟೇಸ್ಟಿನ ಸೀಕ್ರೆಟ್ ಏನು ಅಂತಲೂ ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಅವಾಗ ಫಸ್ಟು ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈಸಿಯಾಗಿ ವ್ಯೂ ಮಾಡ್ಬೋದು ಅವಾಗ. ಇವಾಗ ಅದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ಳೋಕೆ ಏನೇನು ಬೇಕು ಐಟಮ್ಸ್ ಅಂತ ತೋರಿಸ್ತಾ ಇದ್ದೀನಿ. ಈ ಪ್ಲೇಟಲ್ಲಿರೋಂಥ ಐಟಮ್ಸ್ಗಳನ್ನ ಫಸ್ಟಿಗೆ ಇವನ್ನ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಅವು ಏನೇನೆಂದರೆ ಒಂದು 3 ಲವಂಗ, ಒಂದು ಪಲಾವ್ ಮೊಗ್ಗು, 4ರಿಂದ 5-6 ಕಾಳಷ್ಟು ಮೆಂತ್ಯ, ಹಾಗೆ ಒಂದು ಸ್ವಲ್ಪ ಒಂದು 4-5 ಚೂರಷ್ಟು ಚಕ್ಕೆ, ಹಾಗೆ 1 ಅಥವಾ 2 ಏಲಕ್ಕಿ ತೊಗೋಬೇಕು. ಸ್ವಲ್ಪ ಜೀರಿಗೆ. ಇಷ್ಟು ಐಟಮ್ಸನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಹಾಗೆ ಈ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಐಟಮ್ಸ್ಗಳು ತೊಗೊಂಡಿದ್ದೀನಿ. ಇದು ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂಚೂರು ಆಯಿಲ್ ಹಾಕಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪನ್ನು ಬೇಡ, ಉಳಿದಿದ್ದನ್ನೆಲ್ಲ ರೋಸ್ಟ್ ಮಾಡ್ಕೊಬೇಕು. ಒಂದು ಈರುಳ್ಳಿ, ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂಚೂರು ಶುಂಠಿ, ಮತ್ತು 2 ಟೊಮೆಟೊನ ನೀಟಾಗಿ ತೊಳೆದು ಅರ್ಧಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಿಷ್ಟು ಐಟಮ್ನ ಎಣ್ಣೆ ಹಾಕಿಬಿಟ್ಟು ರೋಸ್ಟ್ ಮಾಡಬೇಕು. ಕೊತ್ತಂಬರಿ ಏನು ಬೇಡ, ಇವಿಷ್ಟು ಮಾತ್ರ ಎಣ್ಣೆ ಹಾಕಿ ರೋಸ್ಟ್ ಮಾಡಬೇಕು. ಈ ಪ್ಲೇಟಲ್ಲಿರೋದನ್ನು ಡ್ರೈ ರೋಸ್ಟ್ ಮಾಡಬೇಕು. ಈಗ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಕಾದಿದೆ. ಇವಾಗ ನಾನು ತೋರಿಸಿದ್ನಲ್ಲ ಡ್ರೈ ರೋಸ್ಟ್ ಮಾಡಬೇಕು ಅಂತ, ಅದರಲ್ಲಿ ಜೀರಿಗೆಯನ್ನು ಬಿಟ್ಟು ಉಳಿದಿದ್ದೆಲ್ಲನೂ ಹಾಕ್ಕೊಂಡು ರೋಸ್ಟ್ ಮಾಡೋಣ. ನೋಡಿ, ನಾನು ಹೇಳೋ ಸ್ಟೆಪ್ಸ್ ಇವನ್ನೆಲ್ಲನೂ ಫಾಲೋ ಮಾಡಿ ನಿಜವಾಗ್ಲೂ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಬರುತ್ತೆ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, ಅದನ್ನು ಫ್ರೈ ಮಾಡೋಣ. ಜೀರಿಗೆ ಫ್ರೈ ಆಗಲಿ ಒಂದು ಸ್ವಲ್ಪ. ಅದು ಆಗಿದೆ ಅಂದ್ಕೋತೀನಿ, ಸಾಕು. ತೆಗೆದಿಟ್ಕೊಂಬಿಡೋಣ ಈಗ ಅದೇ ಬಾಣಲಿಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಆನಿಯನ್ ಹಾಕ್ಕೊಂಡಿದ್ದೀನಿ. ಒಂದು 2-3 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅದು ಟೇಸ್ಟ್ ಸ್ವಲ್ಪ ಬೇರೆಯೇ ಬರುತ್ತೆ. ಡ್ರೈ ರೋಸ್ಟ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಅದಕ್ಕೆ ಇದನ್ನೆಲ್ಲ ಹುರಿದ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಸಿದಾಗಿ ಮಾಡಿದರೂ ಕೂಡ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಹೀಗೆ ಮಾಡೋದೇ ಬೇರೆ ಟೇಸ್ಟು. ಆ ಥರ ಹಸಿದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ಚಿಕನ್ ಕರಿ ಮಾಡೋದು ಅದು ಕೂಡ ಬೇರೆ ಟೇಸ್ಟು. ಜಸ್ಟ್ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟು ಡಿಫ್ರೆನ್ಸ್ ಇದೆ ನೋಡಿ. ಬೇಕಾದ್ರೆ ಟ್ರೈ ಮಾಡಿ ನೀವು. ಬಟ್ ಫ್ರೈ ಮಾಡೋದ್ರಿಂದ ಚಿಕನ್ನು ಕರಿ ಬಂದು ಹಸಿ ವಾಸನೆ ಇರೋದಿಲ್ಲ, ಹಾಗಾಗಿ ಫ್ರೈ ಮಾಡೋದು. ಆನಿಯನ್ ಇವಾಗ ಫ್ರೈ ಆಗಿದೆ. ಇವಾಗ ಒಂಚೂರು ಬೆಳ್ಳುಳ್ಳಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿ ಎರಡನ್ನೂ ಹಾಕಿ ಅದನ್ನೊಂದು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆ. ಆಗಿದೆ ಅದು. ಇವಾಗ ಅದೇ ಪಾತ್ರೆಗೆ ಮತ್ತೆ ಟೊಮೆಟೊ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯನ್ನು ತೆಗೆದಿಟ್ಕೊಂಬಿಟ್ಟು ನಾನಿಲ್ಲಿ ಇವಾಗ 1 kg ಚಿಕನನ್ನು 2-3 ಸಲ ನೀಟಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾವಿನ್ನೇನು ಒಗ್ಗರಣೆ ಹಾಕ್ತೀವಿ ಅಂದಾಗಲೇ ತೊಳ್ಕೊಬೇಕು, ಮುಂಚೆನೇ ತೊಳೆದಿಟ್ಕೊಳಕ್ಕೆ ಹೋಗಬೇಡಿ. ಆವಾಗ ತೊಳೆದು ಆವಾಗಲೇ ಮಾಡಬೇಕು. ಇಲ್ಲಿ ಹಾಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ. ಒಂಚೂರು ಇವಾಗ ಆಯಿಲ್ ಹಾಕೋಣ ಅದಕ್ಕೆ. ಆಯಿಲ್ ಹಾಕಿದ್ದೀನಿ, ಅದೊಂದು ಸ್ವಲ್ಪ ಇವಾಗ ಬಿಸಿ ಆಗಲಿ. ಇಲ್ಲಿ ನಾನು ಒಗ್ಗರಣೆಗೆ ಬರೀ ಜಸ್ಟ್ ಜೀರಿಗೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿಲ್ಲ. ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಇವಾಗ, ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಇದಿವಾಗ ನೀಟಾಗಿ ಫ್ರೈ ಆಗಬೇಕು. ಈರುಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ. ಕೆಂಪುಗದು ಬೆಂದ ಮೇಲೇ ನಾವು ಚಿಕನನ್ನು ಹಾಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಇರಲಿ ಫ್ಲೇಮು. ನೋಡಿ ಬೆಂದಿದೆ. ಇವಾಗ ಚಿಕನನ್ನು ಹಾಕೊಳ್ಳೋಣ. ಈಗ 1 kg ತೊಗೊಂಡಿರೋದು ಚಿಕನ್ನು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋದು. ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನು ಆ್ಯಡ್ ಮಾಡಲ್ಲ ಬೇಯಬೇಕಾದ್ರೆ. ಜಸ್ಟ್ ಎಣ್ಣೆಲೇ ಅದು ನೀಟಾಗೆ ಬೇಯಬೇಕದು. ನಾವು ನೀರು ಹಾಕೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಚಿಕನ್ ಒಗ್ಗರಣೆ ಹಾಕಿ ಈ ಥರ ಎಲ್ಲ ಪೂರ್ತಿ ಸ್ಟಿರ್ ಮಾಡಿದ್ಮೇಲೆ ನೀಟಾಗಿ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ನೀರಲ್ಲೇ ಬೇಯಬೇಕು. ನಾವು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿ ಬೇಯಿಸೋದ್ರಿಂದ ಚಿಕನ್ನು ಸ್ವಲ್ಪ ಸಪ್ಪೆ ಆಗಿಬಿಡುತ್ತೆ. ಹಾಗಾಗಿ ನೀರು ಹಾಕೋಕ್ಕೆ ಹೋಗಬೇಡಿ.
ಇದಕ್ಕಿವಾಗ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೋಣ. ಒಂದು ಸ್ವಲ್ಪ ಉಪ್ಪನ್ನ ಜಾಸ್ತಿನೇ ಹಾಕಬೇಕು. ಜಾಸ್ತಿ ಮೀನ್ಸ್ ಅದಕ್ಕೆ ಚಿಕನಿಗೆ ಎಷ್ಟು ಬೇಕೋ ಅಷ್ಟನ್ನು ಟೇಸ್ಟ್ ನೋಡ್ಕೊಂಡು ಹಾಕೊಂಬಿಡ್ಬೇಕು. ಯಾಕಂದರೆ ಈ ಟೈಮಲ್ಲೇ ಅದು ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳೋದು ಚಿಕನ್ನು. ಲಾಸ್ಟಿಗೆ ಹಾಕೋಣ ನೋಡಿಕೊಂಡು ಅಂದರೆ ಅದು ಚಿಕನ್ ಪೀಸ್ಗಳು ಸಪ್ಪೆ ಆಗಿಬಿಡ್ತವೆ, ಅಷ್ಟೊಂದು ಟೇಸ್ಟ್ ಹಿಡ್ಕೊಳ್ಳೋದಿಲ್ಲ. ಹಾಗಾಗಿ ನಾನಿಲ್ಲಿ 2 ಸ್ಪೂನು, ಎರಡೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಶಿನ ಪುಡಿ ಹಾಕ್ಕೋಬೇಕು ಇದಕ್ಕೇನೆ ಈಗ. ಸಾಕು, ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೀಟಾಗಿ ಇಷ್ಟರೊಳಗೇ ಉಪ್ಪು ಹಾಕಿದ್ಮೇಲೆ ಆ್ಯಕ್ಚುಲಿ ನೀರು ಬಿಡುತ್ತೆ ಅದು ಚಿಕನ್ ಪೀಸು. ಇಷ್ಟರೊಳಗೆ ಅದು ಬೇಯಬೇಕಿವಾಗ. ಇಷ್ಟು ತಿರುಗಿಸಾದ್ಮೇಲೆ ಒಂದು ಏನಾದರೂ ಮುಚ್ಚಳನ ಮುಚ್ಚಿ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟರೆ ಸಾಕು. ಒಂದು ಸ್ವಲ್ಪ ಹೊತ್ತಿಗೆ ಅದು ನೀಟಾಗಿ ಬೆಂದ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಅದರಲ್ಲೇ ಅದು ಬೆಂದ್ಕೊಳ್ಳುತ್ತೆ. ನೋಡಿ ಈಗ ಒಂದು 10 ಮಿನಿಟ್ಸ್ ಆಗಿದೆ. ಅದೇ ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಪೂರ್ತಿ ಬೆಂದು ನೀರಿನಂಶ ಎಲ್ಲ ಹೋಗಿ ಬರೀ ಎಣ್ಣೆ ಅಷ್ಟೇ ಉಳ್ಕೊಂಡಿದೆ. ಇಷ್ಟು ತನಕ ಬೇಯ್ಕೊಬೇಕು ಅದು ನೀಟಾಗೆ. ಈಗ ಇವಾಗ ಖಾರದ ಪೌಡ್ರು ಆ್ಯಡ್ ಮಾಡೋಣ. ನೋಡಿ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಆ್ಯಡ್ ಮಾಡ್ಕೊಳ್ಳಿ ನೀವು. ನಾನಿಲ್ಲಿ 2 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸಾಕಾಗುತ್ತೆ, ಮೀಡಿಯಮ್ ಖಾರ ಇದು ನಾವು ಹಾಕೋದು. ಆಮೇಲೆ ಇವಾಗ ಆ್ಯಕ್ಚುಲಿ ನಾನು ಹಾಕುವಂಥ ಇಂಗ್ರೀಡಿಯೆಂಟು ನೆಕ್ಸ್ಟ್ ಏನಿದೆ, ಇದು ನಮ್ಮ ಮನೇಲಿ ಟೇಸ್ಟಿಗೆ ಅಂತ ಹಾಕೋದು. ಅಂದರೆ ಇದು ಸ್ಪೈಸಿ ಐಟಮಲ್ಲೆಲ್ಲ ಇದು ಇಂಪಾರ್ಟೆಂಟು ಐಟಮ್ ಇದು ಧನಿಯಾ ಪೌಡ್ರು. ನಾನೇ ಮನೇಲೇ ರೆಡಿ ಮಾಡಿರೋಂಥದ್ದು ಇದು. ಇದೇ ಆ್ಯಕ್ಚುಲಿ ನಮಗೆ ತುಂಬ ಟೇಸ್ಟ್ ಕೊಡೋದು ಈ ಚಿಕನ್ನು ಕರಿಯಲ್ಲಿ. ಇದರಲ್ಲಿ ಗರಂ ಮಸಾಲ ಐಟಮ್ ಕೂಡ ಮಿಕ್ಸ್ ಆಗಿರುತ್ತೆ, ಧನಿಯಾ ಪ್ಲಸ್ ಗರಂ ಮಸಾಲ ಇದು. ಇದನ್ನು ನಾನು 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಇವಾಗ ಸ್ಟಿರ್ ಮಾಡ್ಕೊಳ್ಳೋಣ. ಎಣ್ಣೆಲಿ ಅದೊಂದು ಹಸಿ ವಾಸನೆ ಒಂಚೂರು ಹೋಗಬೇಕು, ಅದು ಖಾರದ ಪುಡಿ ಹಾಗೆ ಧನಿಯಾ ಪುಡಿದು. ನೋಡಿ ಕಲರ್ ಸಖತ್ತಾಗಿ ಕಾಣ್ತಾ ಇದೆ. ಅದು ಎಣ್ಣೆ ಜೊತೆ ಮಿಕ್ಸ್ ಆಗುತ್ತಲ್ಲ, ಫ್ಲೇವರು ಕೂಡ ಇವಾಗ ತುಂಬ ಘಮ ಘಮ ಅಂತ ಬರ್ತಾ ಇರುತ್ತೆ. ನೀಟಾಗಿ ಅದು ಕಲಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡ್ಡಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ತಿನ್ನೋಣ ಈಗಲೇ ಅಂತ ಅನ್ನಿಸ್ತಾ ಇದೆ. ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಎಲ್ಲ ಹುರಿದಿರೋ ಐಟಮ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ರುಬ್ಬಿರೋಂಥ ಐಟಮ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ನೀವು ಬೇಕಂದರೆ ಒಂಚೂರು ನೀರು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ಅದಕ್ಕೆ ಒಂದು ಚಿಕ್ಕ ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಕಿಷ್ಟು. ನೀಟಾಗಿ ಇದರಲ್ಲೇ ಇದನ್ನು ಸ್ವಲ್ಪ ಹೊತ್ತು ಬೇಯಬೇಕಿದು. ಒಂದು 5-10 ನಿಮಿಷ ಅಷ್ಟೇ, ಒಂದು 5 ನಿಮಿಷ ಆದರೂ ಸಾಕು. ಅದು ನೀಟಾಗೆಲ್ಲ ಬೆಂದ್ಕೊಂಡು ಮಸಾಲೆ ಐಟಮು ಸೈಡಲ್ಲಿ ಪೂರ್ತಿ ಎಲ್ಲ ಎಣ್ಣೆ ಬಿಡ್ತು ಅಂದರೆ ಮುಗೀತು ಅಂತ ಅರ್ಥ. ಒಂದು 5 ಮಿನಿಟ್ಸ್ ಇದು ಬೇಯಲಿ ಅಷ್ಟೇ, ಮುಚ್ಚಾಕಿ ಬೇಯಿಸ್ಕೊಳ್ಳೋಣ. ನೋಡಿ ಆಲ್ರೆಡಿ ಎಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ನೀಟಾಗಿ ಅದು ಸ್ಮೆಲ್ಲೆಲ್ಲ ಸ್ವಲ್ಪ ಏನಾದ್ರು ಹಸಿ ಸ್ಮೆಲ್ ಉಳಿದಿತ್ತು ಅಂದರೆ ಅದು ಕೂಡ ನೀಟಾಗೆಲ್ಲ ಇದಾಗಿ ಬೆಂದಿರುತ್ತೆ ನೀಟಾಗಿ. ಇವಾಗ ಲಾಸ್ಟಿಗೆ ಮಸಾಲೆ ಆ್ಯಡ್ ಮಾಡಿದ್ವಲ್ಲ, ಅದು ಟೇಸ್ಟಿಗೆ ತಕ್ಕ ಹಾಗೆ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂಚೂರು ಕಡಿಮೆ ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಚಿಕನಲ್ಲಿ ಟೇಸ್ಟು ಉಪ್ಪಿನಂಶ ಕರೆಕ್ಟಾಗಿರುತ್ತಲ್ಲ. ಈಗ ಗ್ರೇವಿಲಿ ಒಂಚೂರು ಸಪ್ಪೆ ಆದರೂ ಕೂಡ ತಿನ್ನಬೇಕಾದ್ರೆ ಅದು ಮ್ಯಾನೇಜ್ ಆಗಿಬಿಡುತ್ತೆ. ಒಂಚೂರು ಇವಾಗ ಮತ್ತೆ ಮುಚ್ಚಾಕಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಪೂರ್ತಿ ಈಗೆಲ್ಲ ಎಣ್ಣೆ ಬಿಟ್ಟಿದೆ ಸುತ್ತ. ನೀಟಾಗಿ ಬೆಂದಿದೆ ಇವಾಗ. ಘಮ ಘಮ ಅಂತ ಇದೆ. ಮುಚ್ಚಳ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಸಖತ್ತಾಗಿ ಬರ್ತಿದೆ. ಆಗಿದೆ ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಈಗಲೇ ತಿನ್ನೋಣ ಅನ್ನಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಲಾಸ್ಟಿಗೆ ಫ್ಲೇಮನ್ನು ಆಫ್ ಮಾಡಿಕೊಂಡು ಹಾಫ್ ಅಷ್ಟು ಲೆಮನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ ಇದು. ಒಂಚೂರು ನಮ್ಮ ಮನೇಲಿ ನಾನು ಏನೇ ಅಡುಗೆ ಮಾಡಿದ್ರು ಸ್ವಲ್ಪ ಖಡಕ್ಕಾಗಿರಬೇಕು, ಉಪ್ಪು ಖಾರ ಹುಳಿ ನಾನ್ ವೆಜ್ ಐಟಮ್ಗೆ ಖಡಕ್ಕಾಗಿರಬೇಕು. ಹಾಗಾಗಿ ನಾನು ಸ್ವಲ್ಪ ಲೆಮನನ್ನು ಹಾಕ್ಕೊತೀನಿ. ನೋಡಿ ನೀವು ಮನೇಲಿ ಟ್ರೈ ಮಾಡಿ. ನನ್ನ ವೀಡಿಯೋ ಪೂರ್ತಿ ನೋಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡು ಎವ್ರಿ ಡೇ ನೋಟಿಫಿಕೇಷನ್ ಬರೋ ಥರ ಆಗುತ್ತೆ. ಎವ್ರಿ ಡೇ ಈ ಥರ ಐಟಮ್ಸ್ಗಳನ್ನು ನಾನು ಮಾಡೋ ರೆಸಿಪಿಗಳನ್ನು ನೀವು ನೋಡ್ಬೋದು. ವಾವ್! ನೋಡಿ ಅದಕ್ಕೆ ಕಾಂಬಿನೇಷನ್ ಅಂತ ನಾನು ಗೀ ರೈಸ್ ಮಾಡಿದ್ದೀನಿ. ವಾವ್! ಗೀ ರೈಸಿಗೂ ಚಿಕನ್ ಕರಿಗೂ ಸಖತ್ತಾಗಿದೆ ಕಾಂಬಿನೇಷನ್ನು. ನೀವು ಇದನ್ನು ರೊಟ್ಟಿ, ಚಪಾತಿ, ದೋಸೆ, ಪೂರಿ ಜೊತೆ ಕೂಡ ತಿನ್ಬೋದು. ಸಖತ್ತು ಟೇಸ್ಟಿಯಾಗಿ ಬಂದಿದೆ. ಓಕೆ, ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.